ಏನ್ ಜಾಸ್ತಿ ಮಾಡಿದ್ರು, ಏನಕ್ಕೆ ಜಾಸ್ತಿ ಮಾಡಿದ್ರು, ಏನ್ ಕಾರಣ ಅನ್ನೋದು ಬೇರೆ ವಿಚಾರ. ಒಟ್ರಾಸೆ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ಜನರಿಗೆ ಅಷ್ಟೇ ಗೊತ್ತಿರೋದು. ಏನೆಲ್ಲ ಜಾಸ್ತಿ ಆಯ್ತು ಅಲ್ಲಿಂದ ಇಲ್ಲಿ ತನಕ? ಸಿದ್ದರಾಮಯ್ಯನವರು ಫ್ರೀ ಗ್ಯಾರಂಟಿ ಅಂತ ಹೇಳಿದ ನಂತರ 1 ಲೀಟರ್ ಹಾಲು 6 ರೂಪಾಯಿ ಏರಿಕೆ ಆಗಿದೆ. ಇಲ್ಲಿ ತನಕ 1 ಲೀಟರ್ ಹಾಲಿಗೆ 6 ರೂಪಾಯಿ ಏರಿಕೆ ಆಗಿದೆ. ಈಗ ಮತ್ತೆ 5 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ. ಪಹಣಿ ಬೇಕಿದ್ರೆ ರೈತ 90 ರೂಪಾಯಿ ಹೆಚ್ಚು ಕೊಡಬೇಕು, ಮೊದಲು 10 ರೂಪಾಯಿಗೆ ಆಗ್ತಾ ಇತ್ತು. ವಿದ್ಯುತ್ ದರ 1 ರೂಪಾಯಿ 61 ಪೈಸಾ ಹೆಚ್ಚು ಮಾಡಿದ್ದಾರೆ ಇಲ್ಲಿ ತನಕ. ಪೆಟ್ರೋಲ್ ಡೀಸೆಲ್ ಬೆಲೆ 3 ರೂಪಾಯಿ ಜಾಸ್ತಿ ಆಗಿದೆ. ಒಂದು ಬಿಯರ್ ದರ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪಾಪ ಬಡವರ ರಮ್ 60 ರೂಪಾಯಿ ಹೆಚ್ಚಾಗಿದೆ. ನೋಂದಣಿ ಮುದ್ರಾಂಕ ಶುಲ್ಕ 80 ರೂಪಾಯಿ ಏರಿಕೆ ಆಗಿದೆ. ಮಕ್ಕಳನ್ನ ದತ್ತು ಪಡೆಯುವ ಶುಲ್ಕ ಕೂಡ ದುಪ್ಪಟ್ಟಾಗಿದೆ. ಆಸ್ತಿ ವಿಭಜನೆ ಶುಲ್ಕ 4 ಪಟ್ಟು ಹೆಚ್ಚಳವಾಗಿದೆ. ಎಂಜಿನಿಯರಿಂಗ್ ಫೀಸ್ ಶೇಕಡಾ 15ರಷ್ಟು ಏರಿಕೆಯಾಗಿದೆ. ವಾಹನ ರಿಜಿಸ್ಟ್ರೇಷನ್ 3% ಹೆಚ್ಚಿಸಲಾಗಿದೆ. ಎಲ್ಲವನ್ನು ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ. ಓಕೆ, ಮತ್ತೊಂದು ಕಡೆ ಈಗ ನೋಡಿ ಬರ್ತೀನಿ, ದ ಮೇನ್ ಪಾಯಿಂಟ್ ಬರ್ತೀನಿ. ಏನ್ ಜಾಸ್ತಿ ಮಾಡಿದ್ರು, ಏನಕ್ಕೆ ಜಾಸ್ತಿ ಮಾಡಿದ್ರು, ಏನ್ ಕಾರಣ ಅನ್ನೋದು ಬೇರೆ ವಿಚಾರ. ಒಟ್ರಾಸೆ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ಜನರಿಗೆ ಅಷ್ಟೇ ಗೊತ್ತಿರೋದು. ಏನೆಲ್ಲ ಜಾಸ್ತಿ ಆಯ್ತು ಅಲ್ಲಿಂದ ಇಲ್ಲಿ ತನಕ? ಸಿದ್ದರಾಮಯ್ಯನವರು ಫ್ರೀ ಗ್ಯಾರಂಟಿ ಅಂತ ಹೇಳಿದ ನಂತರ 1 ಲೀಟರ್ ಹಾಲು 6 ರೂಪಾಯಿ ಏರಿಕೆ ಆಗಿದೆ. ಇಲ್ಲಿ ತನಕ 1 ಲೀಟರ್ ಹಾಲಿಗೆ 6 ರೂಪಾಯಿ ಏರಿಕೆ ಆಗಿದೆ. ಈಗ ಮತ್ತೆ 5 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ. ಪಹಣಿ ಬೇಕಿದ್ರೆ ರೈತ 90 ರೂಪಾಯಿ ಹೆಚ್ಚು ಕೊಡಬೇಕು, ಮೊದಲು 10 ರೂಪಾಯಿಗೆ ಆಗ್ತಾ ಇತ್ತು. ವಿದ್ಯುತ್ ದರ 1 ರೂಪಾಯಿ 61 ಪೈಸಾ ಹೆಚ್ಚು ಮಾಡಿದ್ದಾರೆ ಇಲ್ಲಿ ತನಕ. ಪೆಟ್ರೋಲ್ ಡೀಸೆಲ್ ಬೆಲೆ 3 ರೂಪಾಯಿ ಜಾಸ್ತಿ ಆಗಿದೆ. ಒಂದು ಬಿಯರ್ ದರ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪಾಪ ಬಡವರ ರಮ್ 60 ರೂಪಾಯಿ ಹೆಚ್ಚಾಗಿದೆ. ನೋಂದಣಿ ಮುದ್ರಾಂಕ ಶುಲ್ಕ 80 ರೂಪಾಯಿ ಏರಿಕೆಯಾಗಿದೆ. ಮಕ್ಕಳನ್ನ ದತ್ತು ಪಡೆಯುವ ಶುಲ್ಕ ಕೂಡ ದುಪ್ಪಟ್ಟಾಗಿದೆ. ಆಸ್ತಿ ವಿಭಜನೆ ಶುಲ್ಕ 4 ಪಟ್ಟು ಹೆಚ್ಚಳವಾಗಿದೆ. ಎಂಜಿನಿಯರಿಂಗ್ ಫೀಸ್ ಶೇಕಡಾ 15ರಷ್ಟು ಏರಿಕೆಯಾಗಿದೆ. ವಾಹನ ರಿಜಿಸ್ಟ್ರೇಷನ್ 3% ಹೆಚ್ಚಿಸಲಾಗಿದೆ. ಎಲ್ಲವನ್ನು ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ. ಓಕೆ, ಮತ್ತೊಂದು ಕಡೆ ಈಗ ನೋಡಿ ಬರ್ತೀನಿ, ದ ಮೇನ್ ಪಾಯಿಂಟ್ ಬರ್ತೀನಿ. ಏನ್ ಜಾಸ್ತಿ ಮಾಡಿದ್ರು, ಏನಕ್ಕೆ ಜಾಸ್ತಿ ಮಾಡಿದ್ರು, ಏನ್ ಕಾರಣ ಅನ್ನೋದು ಬೇರೆ ವಿಚಾರ. ಒಟ್ರಾಸೆ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ಜನರಿಗೆ ಅಷ್ಟೇ ಗೊತ್ತಿರೋದು. ಏನೆಲ್ಲ ಜಾಸ್ತಿ ಆಯ್ತು ಅಲ್ಲಿಂದ ಇಲ್ಲಿ ತನಕ? ಸಿದ್ದರಾಮಯ್ಯನವರು ಫ್ರೀ ಗ್ಯಾರಂಟಿ ಅಂತ ಹೇಳಿದ ನಂತರ 1 ಲೀಟರ್ ಹಾಲು 6 ರೂಪಾಯಿ ಏರಿಕೆ ಆಗಿದೆ. ಇಲ್ಲಿ ತನಕ 1 ಲೀಟರ್ ಹಾಲಿಗೆ 6 ರೂಪಾಯಿ ಏರಿಕೆ ಆಗಿದೆ. ಈಗ ಮತ್ತೆ 5 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ. ಪಹಣಿ ಬೇಕಿದ್ರೆ ರೈತ 90 ರೂಪಾಯಿ ಹೆಚ್ಚು ಕೊಡಬೇಕು, ಮೊದಲು 10 ರೂಪಾಯಿಗೆ ಆಗ್ತಾ ಇತ್ತು. ವಿದ್ಯುತ್ ದರ 1 ರೂಪಾಯಿ 61 ಪೈಸಾ ಹೆಚ್ಚು ಮಾಡಿದ್ದಾರೆ ಇಲ್ಲಿ ತನಕ. ಪೆಟ್ರೋಲ್ ಡೀಸೆಲ್ ಬೆಲೆ 3 ರೂಪಾಯಿ ಜಾಸ್ತಿ ಆಗಿದೆ. ಒಂದು ಬಿಯರ್ ದರ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪಾಪ ಬಡವರ ರಮ್ 60 ರೂಪಾಯಿ ಹೆಚ್ಚಾಗಿದೆ. ನೋಂದಣಿ ಮುದ್ರಾಂಕ ಶುಲ್ಕ 80 ರೂಪಾಯಿ ಏರಿಕೆಯಾಗಿದೆ. ಮಕ್ಕಳನ್ನ ದತ್ತು ಪಡೆಯುವ ಶುಲ್ಕ ಕೂಡ ದುಪ್ಪಟ್ಟಾಗಿದೆ. ಆಸ್ತಿ ವಿಭಜನೆ ಶುಲ್ಕ 4 ಪಟ್ಟು ಹೆಚ್ಚಳವಾಗಿದೆ. ಎಂಜಿನಿಯರಿಂಗ್ ಫೀಸ್ ಶೇಕಡಾ 15ರಷ್ಟು ಏರಿಕೆಯಾಗಿದೆ. ವಾಹನ ರಿಜಿಸ್ಟ್ರೇಷನ್ 3% ಹೆಚ್ಚಿಸಲಾಗಿದೆ. ಎಲ್ಲವನ್ನು ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ. ಓಕೆ, ಮತ್ತೊಂದು ಕಡೆ ಈಗ ನೋಡಿ ಬರ್ತೀನಿ, ದ ಮೇನ್ ಪಾಯಿಂಟ್ ಬರ್ತೀನಿ. ಏನ್ ಜಾಸ್ತಿ ಮಾಡಿದ್ರು, ಏನಕ್ಕೆ ಜಾಸ್ತಿ ಮಾಡಿದ್ರು, ಏನ್ ಕಾರಣ ಅನ್ನೋದು ಬೇರೆ ವಿಚಾರ. ಒಟ್ರಾಸೆ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ಜನರಿಗೆ ಅಷ್ಟೇ ಗೊತ್ತಿರೋದು. ಏನೆಲ್ಲ ಜಾಸ್ತಿ ಆಯ್ತು ಅಲ್ಲಿಂದ ಇಲ್ಲಿ ತನಕ? ಸಿದ್ದರಾಮಯ್ಯನವರು ಫ್ರೀ ಗ್ಯಾರಂಟಿ ಅಂತ ಹೇಳಿದ ನಂತರ 1 ಲೀಟರ್ ಹಾಲು 6 ರೂಪಾಯಿ ಏರಿಕೆ ಆಗಿದೆ. ಇಲ್ಲಿ ತನಕ 1 ಲೀಟರ್ ಹಾಲಿಗೆ 6 ರೂಪಾಯಿ ಏರಿಕೆ ಆಗಿದೆ. ಈಗ ಮತ್ತೆ 5 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ. ಪಹಣಿ ಬೇಕಿದ್ರೆ ರೈತ 90 ರೂಪಾಯಿ ಹೆಚ್ಚು ಕೊಡಬೇಕು, ಮೊದಲು 10 ರೂಪಾಯಿಗೆ ಆಗ್ತಾ ಇತ್ತು. ವಿದ್ಯುತ್ ದರ 1 ರೂಪಾಯಿ 61 ಪೈಸಾ ಹೆಚ್ಚು ಮಾಡಿದ್ದಾರೆ ಇಲ್ಲಿ ತನಕ. ಪೆಟ್ರೋಲ್ ಡೀಸೆಲ್ ಬೆಲೆ 3 ರೂಪಾಯಿ ಜಾಸ್ತಿ ಆಗಿದೆ. ಒಂದು ಬಿಯರ್ ದರ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪಾಪ ಬಡವರ ರಮ್ 60 ರೂಪಾಯಿ ಹೆಚ್ಚಾಗಿದೆ. ನೋಂದಣಿ ಮುದ್ರಾಂಕ ಶುಲ್ಕ 80 ರೂಪಾಯಿ ಏರಿಕೆಯಾಗಿದೆ. ಮಕ್ಕಳನ್ನ ದತ್ತು ಪಡೆಯುವ ಶುಲ್ಕ ಕೂಡ ದುಪ್ಪಟ್ಟಾಗಿದೆ. ಆಸ್ತಿ ವಿಭಜನೆ ಶುಲ್ಕ 4 ಪಟ್ಟು ಹೆಚ್ಚಳವಾಗಿದೆ. ಎಂಜಿನಿಯರಿಂಗ್ ಫೀಸ್ ಶೇಕಡಾ 15ರಷ್ಟು ಏರಿಕೆಯಾಗಿದೆ. ವಾಹನ ರಿಜಿಸ್ಟ್ರೇಷನ್ 3% ಹೆಚ್ಚಿಸಲಾಗಿದೆ. ಎಲ್ಲವನ್ನು ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ. ಓಕೆ, ಮತ್ತೊಂದು ಕಡೆ ಈಗ ನೋಡಿ ಬರ್ತೀನಿ, ದ ಮೇನ್ ಪಾಯಿಂಟ್ ಬರ್ತೀನಿ. ಏನ್ ಜಾಸ್ತಿ ಮಾಡಿದ್ರು, ಏನಕ್ಕೆ ಜಾಸ್ತಿ ಮಾಡಿದ್ರು, ಏನ್ ಕಾರಣ ಅನ್ನೋದು ಬೇರೆ ವಿಚಾರ. ಒಟ್ರಾಸೆ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ಜನರಿಗೆ ಅಷ್ಟೇ ಗೊತ್ತಿರೋದು. ಏನೆಲ್ಲ ಜಾಸ್ತಿ ಆಯ್ತು ಅಲ್ಲಿಂದ ಇಲ್ಲಿ ತನಕ? ಸಿದ್ದರಾಮಯ್ಯನವರು ಫ್ರೀ ಗ್ಯಾರಂಟಿ ಅಂತ ಹೇಳಿದ ನಂತರ 1 ಲೀಟರ್ ಹಾಲು 6 ರೂಪಾಯಿ ಏರಿಕೆ ಆಗಿದೆ. ಇಲ್ಲಿ ತನಕ 1 ಲೀಟರ್ ಹಾಲಿಗೆ 6 ರೂಪಾಯಿ ಏರಿಕೆ ಆಗಿದೆ. ಈಗ ಮತ್ತೆ 5 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ. ಪಹಣಿ ಬೇಕಿದ್ರೆ ರೈತ 90 ರೂಪಾಯಿ ಹೆಚ್ಚು ಕೊಡಬೇಕು, ಮೊದಲು 10 ರೂಪಾಯಿಗೆ ಆಗ್ತಾ ಇತ್ತು. ವಿದ್ಯುತ್ ದರ 1 ರೂಪಾಯಿ 61 ಪೈಸಾ ಹೆಚ್ಚು ಮಾಡಿದ್ದಾರೆ ಇಲ್ಲಿ ತನಕ. ಪೆಟ್ರೋಲ್ ಡೀಸೆಲ್ ಬೆಲೆ 3 ರೂಪಾಯಿ ಜಾಸ್ತಿ ಆಗಿದೆ. ಒಂದು ಬಿಯರ್ ದರ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪಾಪ ಬಡವರ ರಮ್ 60 ರೂಪಾಯಿ ಹೆಚ್ಚಾಗಿದೆ. ನೋಂದಣಿ ಮುದ್ರಾಂಕ ಶುಲ್ಕ 80 ರೂಪಾಯಿ ಏರಿಕೆಯಾಗಿದೆ. ಮಕ್ಕಳನ್ನ ದತ್ತು ಪಡೆಯುವ ಶುಲ್ಕ ಕೂಡ ದುಪ್ಪಟ್ಟಾಗಿದೆ. ಆಸ್ತಿ ವಿಭಜನೆ ಶುಲ್ಕ 4 ಪಟ್ಟು ಹೆಚ್ಚಳವಾಗಿದೆ. ಎಂಜಿನಿಯರಿಂಗ್ ಫೀಸ್ ಶೇಕಡಾ 15ರಷ್ಟು ಏರಿಕೆಯಾಗಿದೆ. ವಾಹನ ರಿಜಿಸ್ಟ್ರೇಷನ್ 3% ಹೆಚ್ಚಿಸಲಾಗಿದೆ. ಎಲ್ಲವನ್ನು ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ. ಓಕೆ, ಮತ್ತೊಂದು ಕಡೆ ಈಗ ನೋಡಿ ಬರ್ತೀನಿ, ದ ಮೇನ್ ಪಾಯಿಂಟ್ ಬರ್ತೀನಿ. ಏನ್ ಜಾಸ್ತಿ ಮಾಡಿದ್ರು, ಏನಕ್ಕೆ ಜಾಸ್ತಿ ಮಾಡಿದ್ರು, ಏನ್ ಕಾರಣ ಅನ್ನೋದು ಬೇರೆ ವಿಚಾರ. ಒಟ್ರಾಸೆ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ಜನರಿಗೆ ಅಷ್ಟೇ ಗೊತ್ತಿರೋದು. ಏನೆಲ್ಲ ಜಾಸ್ತಿ ಆಯ್ತು ಅಲ್ಲಿಂದ ಇಲ್ಲಿ ತನಕ? ಸಿದ್ದರಾಮಯ್ಯನವರು ಫ್ರೀ ಗ್ಯಾರಂಟಿ ಅಂತ ಹೇಳಿದ ನಂತರ 1 ಲೀಟರ್ ಹಾಲು 6 ರೂಪಾಯಿ ಏರಿಕೆ ಆಗಿದೆ. ಇಲ್ಲಿ ತನಕ
ಒಂದು ಲೀಟರ್ ಹಾಲಿಗೆ 6 ರೂಪಾಯಿ ಏರಿಕೆ ಆಗಿದೆ. ಈಗ ಮತ್ತೆ 5 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ. ಪಹಣಿ ಬೇಕಿದ್ರೆ ರೈತ 90 ರೂಪಾಯಿ ಹೆಚ್ಚು ಕೊಡಬೇಕು. ಮೊದಲು 10 ರೂಪಾಯಿಗೆ ಆಗ್ತಾ ಇತ್ತು. ವಿದ್ಯುತ್ ದರ ₹1.61 ಹೆಚ್ಚು ಮಾಡಿದ್ದಾರೆ ಇಲ್ಲಿ ತನಕ. ಪೆಟ್ರೋಲ್ ಡೀಸೆಲ್ ಬೆಲೆ ₹3 ಜಾಸ್ತಿ ಆಗಿದೆ. ಒಂದು ಬಿಯರ್ ದರ ₹50 ಜಾಸ್ತಿ ಮಾಡಿದ್ದಾರೆ. ಪಾಪ ಬಡವರ ರಮ್ ₹60 ಹೆಚ್ಚಾಗಿದೆ. ನೋಂದಣಿ ಮುದ್ರಾಂಕ ಶುಲ್ಕ ₹80 ಏರಿಕೆ ಆಗಿದೆ. ಮಕ್ಕಳನ್ನ ದತ್ತು ಪಡೆಯುವ ಶುಲ್ಕ ಕೂಡ ದುಪ್ಪಟ್ಟಾಗಿದೆ. ಆಸ್ತಿ ವಿಭಜನೆ ಶುಲ್ಕ 4 ಪಟ್ಟು ಹೆಚ್ಚಳವಾಗಿದೆ. ಎಂಜಿನಿಯರಿಂಗ್ ಫೀಸ್ ಶೇಕಡ 15% ಏರಿಕೆಯಾಗಿದೆ. ವಾಹನ ರಿಜಿಸ್ಟ್ರೇಷನ್ 3% ಹೆಚ್ಚಿಸಲಾಗಿದೆ. ಎಲ್ಲವನ್ನು ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ. ಓಕೆ, ಮತ್ತೊಂದು ಕಡೆ ಈಗ ನೋಡಿ ಬರ್ತೀನಿ, ದ ಮೇನ್ ಪಾಯಿಂಟ್ ಬರ್ತೀನಿ. ಏನ್ ಜಾಸ್ತಿ ಮಾಡಿದ್ರು, ಏನಕ್ಕೆ ಜಾಸ್ತಿ ಮಾಡಿದ್ರು, ಏನ್ ಕಾರಣ ಅದು ಬೇರೆ ವಿಚಾರ. ಒಟ್ರ ಆಸೆ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ. ಜನರಿಗೆ ಅಷ್ಟೇ ಗೊತ್ತಿರೋದು. ಏನೆಲ್ಲ ಜಾಸ್ತಿ ಆಯಿತು ಅಲ್ಲಿಂದ ಇಲ್ಲಿ ತನಕ. ಸಿದ್ದರಾಮಯ್ಯ ಅವರು ಫ್ರೀ ಗ್ಯಾರಂಟಿ ಅಂತ ಹೇಳಿದ ನಂತರ 1 ಲೀಟರ್ ಹಾಲು ₹6 ಏರಿಕೆ ಆಗಿದೆ. ಇಲ್ಲಿ ತನಕ ಒಂದು ಲೀಟರ್ ಹಾಲಿಗೆ ₹6 ಏರಿಕೆ ಆಗಿದೆ. ಈಗ ಮತ್ತೆ 5 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ. ಪಹಣಿ ಬೇಕಿದ್ರೆ ರೈತ 90 ರೂಪಾಯಿ ಹೆಚ್ಚು ಕೊಡಬೇಕು. ಮೊದಲು 10 ರೂಪಾಯಿಗೆ ಆಗ್ತಾ ಇತ್ತು. ವಿದ್ಯುತ್ ದರ ₹1.61 ಹೆಚ್ಚು ಮಾಡಿದ್ದಾರೆ ಇಲ್ಲಿ ತನಕ. ಪೆಟ್ರೋಲ್ ಡೀಸೆಲ್ ಬೆಲೆ ₹3 ಜಾಸ್ತಿ ಆಗಿದೆ. ಒಂದು ಬಿಯರ್ ದರ ₹50 ಜಾಸ್ತಿ ಮಾಡಿದ್ದಾರೆ. ಪಾಪ ಬಡವರ ರಮ್ ₹60 ಹೆಚ್ಚಾಗಿದೆ. ನೋಂದಣಿ ಮುದ್ರಾಂಕ ಶುಲ್ಕ ₹80 ಏರಿಕೆಯಾಗಿದೆ. ಮಕ್ಕಳನ್ನ ದತ್ತು ಪಡೆಯುವ ಶುಲ್ಕ ಕೂಡ ದುಪ್ಪಟ್ಟಾಗಿದೆ. ಆಸ್ತಿ ವಿಭಜನೆ ಶುಲ್ಕ 4 ಪಟ್ಟು ಹೆಚ್ಚಳವಾಗಿದೆ. ಎಂಜಿನಿಯರಿಂಗ್ ಫೀಸ್ ಶೇಕಡ 15% ಏರಿಕೆಯಾಗಿದೆ. ವಾಹನ ರಿಜಿಸ್ಟ್ರೇಷನ್ 3% ಹೆಚ್ಚಿಸಲಾಗಿದೆ. ಎಲ್ಲವನ್ನು ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ. ಓಕೆ, ಮತ್ತೊಂದು ಕಡೆ ಈಗ ನೋಡಿ ಬರ್ತೀನಿ, ದ ಮೇನ್ ಪಾಯಿಂಟ್ ಬರ್ತೀನಿ. ಏನ್ ಜಾಸ್ತಿ ಮಾಡಿದ್ರು, ಏನಕ್ಕೆ ಜಾಸ್ತಿ ಮಾಡಿದ್ರು, ಏನ್ ಕಾರಣ ಅದು ಬೇರೆ ವಿಚಾರ. ಒಟ್ರ ಆಸೆ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ. ಜನರಿಗೆ ಅಷ್ಟೇ ಗೊತ್ತಿರೋದು. ಏನೆಲ್ಲ ಜಾಸ್ತಿ ಆಯಿತು ಅಲ್ಲಿಂದ ಇಲ್ಲಿ ತನಕ. ಸಿದ್ದರಾಮಯ್ಯ ಅವರು ಫ್ರೀ ಗ್ಯಾರಂಟಿ ಅಂತ ಹೇಳಿದ ನಂತರ 1 ಲೀಟರ್ ಹಾಲು ₹6 ಏರಿಕೆ ಆಗಿದೆ. ಇಲ್ಲಿ ತನಕ ಒಂದು ಲೀಟರ್ ಹಾಲಿಗೆ ₹6 ಏರಿಕೆ ಆಗಿದೆ. ಈಗ ಮತ್ತೆ 5 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ. ಪಹಣಿ ಬೇಕಿದ್ರೆ ರೈತ 90 ರೂಪಾಯಿ ಹೆಚ್ಚು ಕೊಡಬೇಕು. ಮೊದಲು 10 ರೂಪಾಯಿಗೆ ಆಗ್ತಾ ಇತ್ತು. ವಿದ್ಯುತ್ ದರ ₹1.61 ಹೆಚ್ಚು ಮಾಡಿದ್ದಾರೆ ಇಲ್ಲಿ ತನಕ. ಪೆಟ್ರೋಲ್ ಡೀಸೆಲ್ ಬೆಲೆ ₹3 ಜಾಸ್ತಿ ಆಗಿದೆ. ಒಂದು ಬಿಯರ್ ದರ ₹50 ಜಾಸ್ತಿ ಮಾಡಿದ್ದಾರೆ. ಪಾಪ ಬಡವರ ರಮ್ ₹60 ಹೆಚ್ಚಾಗಿದೆ. ನೋಂದಣಿ ಮುದ್ರಾಂಕ ಶುಲ್ಕ ₹80 ಏರಿಕೆಯಾಗಿದೆ. ಮಕ್ಕಳನ್ನ ದತ್ತು ಪಡೆಯುವ ಶುಲ್ಕ ಕೂಡ ದುಪ್ಪಟ್ಟಾಗಿದೆ. ಆಸ್ತಿ ವಿಭಜನೆ ಶುಲ್ಕ 4 ಪಟ್ಟು ಹೆಚ್ಚಳವಾಗಿದೆ. ಎಂಜಿನಿಯರಿಂಗ್ ಫೀಸ್ ಶೇಕಡ 15% ಏರಿಕೆಯಾಗಿದೆ. ವಾಹನ ರಿಜಿಸ್ಟ್ರೇಷನ್ 3% ಹೆಚ್ಚಿಸಲಾಗಿದೆ. ಎಲ್ಲವನ್ನು ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ. ಓಕೆ, ಮತ್ತೊಂದು ಕಡೆ ಈಗ ನೋಡಿ ಬರ್ತೀನಿ, ದ ಮೇನ್ ಪಾಯಿಂಟ್ ಬರ್ತೀನಿ. ಏನ್ ಜಾಸ್ತಿ ಮಾಡಿದ್ರು, ಏನಕ್ಕೆ ಜಾಸ್ತಿ ಮಾಡಿದ್ರು, ಏನ್ ಕಾರಣ ಅದು ಬೇರೆ ವಿಚಾರ. ಒಟ್ರ ಆಸೆ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ. ಜನರಿಗೆ ಅಷ್ಟೇ ಗೊತ್ತಿರೋದು. ಏನೆಲ್ಲ ಜಾಸ್ತಿ ಆಯಿತು ಅಲ್ಲಿಂದ ಇಲ್ಲಿ ತನಕ. ಸಿದ್ದರಾಮಯ್ಯ ಅವರು ಫ್ರೀ ಗ್ಯಾರಂಟಿ ಅಂತ ಹೇಳಿದ ನಂತರ 1 ಲೀಟರ್ ಹಾಲು ₹6 ಏರಿಕೆ ಆಗಿದೆ. ಇಲ್ಲಿ ತನಕ ಒಂದು ಲೀಟರ್ ಹಾಲಿಗೆ ₹6 ಏರಿಕೆ ಆಗಿದೆ. ಈಗ ಮತ್ತೆ 5 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ. ಪಹಣಿ ಬೇಕಿದ್ರೆ ರೈತ 90 ರೂಪಾಯಿ ಹೆಚ್ಚು ಕೊಡಬೇಕು. ಮೊದಲು 10 ರೂಪಾಯಿಗೆ ಆಗ್ತಾ ಇತ್ತು. ವಿದ್ಯುತ್ ದರ ₹1.61 ಹೆಚ್ಚು ಮಾಡಿದ್ದಾರೆ ಇಲ್ಲಿ ತನಕ. ಪೆಟ್ರೋಲ್ ಡೀಸೆಲ್ ಬೆಲೆ ₹3 ಜಾಸ್ತಿ ಆಗಿದೆ. ಒಂದು ಬಿಯರ್ ದರ ₹50 ಜಾಸ್ತಿ ಮಾಡಿದ್ದಾರೆ. ಪಾಪ ಬಡವರ ರಮ್ ₹60 ಹೆಚ್ಚಾಗಿದೆ. ನೋಂದಣಿ ಮುದ್ರಾಂಕ ಶುಲ್ಕ ₹80 ಏರಿಕೆಯಾಗಿದೆ. ಮಕ್ಕಳನ್ನ ದತ್ತು ಪಡೆಯುವ ಶುಲ್ಕ ಕೂಡ ದುಪ್ಪಟ್ಟಾಗಿದೆ. ಆಸ್ತಿ ವಿಭಜನೆ ಶುಲ್ಕ 4 ಪಟ್ಟು ಹೆಚ್ಚಳವಾಗಿದೆ. ಎಂಜಿನಿಯರಿಂಗ್ ಫೀಸ್ ಶೇಕಡ 15% ಏರಿಕೆಯಾಗಿದೆ. ವಾಹನ ರಿಜಿಸ್ಟ್ರೇಷನ್ 3% ಹೆಚ್ಚಿಸಲಾಗಿದೆ. ಎಲ್ಲವನ್ನು ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ. ಓಕೆ, ಮತ್ತೊಂದು ಕಡೆ ಈಗ ನೋಡಿ ಬರ್ತೀನಿ, ದ ಮೇನ್ ಪಾಯಿಂಟ್ ಬರ್ತೀನಿ.